ನಮ್ ರಂಗೇಗೌಡ್ರ ಹೆಂಡ್ರ ಜೊತೆಲಿ ಓದಿರೋ ಹುಡುಗಿಯರ್ ಇರ್ಬೇಕು. ಪಟ್ಟಣದಿಂದ ಬಂದವ್ರೆ. ಅದಕ್ಕೆ ಸಿಬಾಯಿಲಿ ಏನ್ ಹೇಳು ಕಾಂಚನ? ಜ್ಯೂಸ್ ಎಲ್ಲ ಖಾಲಿ ಐತೆ. ಇನ್ನು ಸ್ಯಾನೆ ಅದೇ ಏಕೆ ತಂದ್ಕೊಡ್ಲೆ? ಯಾರ ಬೇಡ, ಮಿಕ್ಕಿರೋದ್ನೆಲ್ಲ ತಕೊಂಡೋಗಿ ದನಿನ್ ಬಾನ್ಗೆ ಹೋಯ್ತು. ಇದ್ಯಾಕ ಕಾಂಚನ ಕುಡಿಯೋ ಜ್ಯೂಸ್ನ ಬಾನಿಗೆ ತಗೊಂಡೋಗಿ ಉಯ್ ಅಂತಿದೀ? ಏಳ್ದಷ್ಟು ಮಾಡೋದ್ ಕಲಿ. ಸುಮ್ಕೆ ಯಾಕೆ ಏನು ಎತ್ತ ಅಂತ ಬ್ಯಾಡ್ದಿದ್ದ ಪ್ರಶ್ನೆನೆಲ್ಲ ಕೇಳಬೇಡ. ಅರ್ಥ ಆಯ್ತೆ? ಪಾಪ ಮಾಡ್ಕೋಬೇಡ ಬಿಡು ಕಾಂಚನ, ಈಗಲೇ ಹೋಯ್ತೀನಿ. ಅಣ್ಣ ಹಿಂಗ್ಯವ ಹೋಗಿ ಪಾರಿನ್ ಸೀಸೆ ತಕೊಂಬ. ಆಯ್ತು ಕಣ್ತಂಗ್ಯವ. ನಮ್ಮ ಐಶ್ವರ್ಯ ಪಟ್ಟಣದಾಗ ಬೆಳೆದಿರೋ ಹುಡುಗಿ ಕುಡಿಯೋದನ್ನ ಕಲ್ತ್ಬಿಟ್ಟವಳೆ. ಅವ್ರ ಗೆಳತಿಯರ ಕೈನಾಗೆ ಪಾರಿನ್ ಸೀಸೆ ತರಿಸ್ಕೊಂಡು ಅವ್ರ ಕುಟೆ ಕದ್ದು ಮುಚ್ಚಿ ಕುಡಿಯೋ ಕಾರ್ಯಕ್ರಮ ಮಡಿಕೊಂಡವಳೆ ಅಂತ ಎಲ್ರನ್ನೂ ನೆಮ್ಸೋ ಟೈಮ್ ಬಂದಾಯ್ತು. ಹಿಂಗ್ಯವ ಆ ಪಾರಿನ ಸೀಸೆನಾಗೆ ನಾನು ಅರ್ಧ ಬಿಟ್ಕೊಂಡ್ರು ಸಾಕು, ವಾರಗಟ್ಲೆ ಜ್ಞಾನ ತೆಪ್ಪೋದಂಗೆ ಆಯ್ತದೆ. ಸ್ಟ್ರಾಂಗು ಕಡವ. ಇನ್ನು ಅವಳು ಅದ್ರಾಗ ಒಂದಿಂಕ್ರ ಬಿಟ್ಕೊಂಡ್ರು ಸಾಕು, ಆಕಾಶ ಭೂಮಿ ಕಂಡಂಗೆ ಕಾಣ್ತದೆ, ಭೂಮಿ ಆಕಾಶ ಕಂಡಂಗೆ ಕಾಣ್ತದೆ. ಕಾಣ್ಲಿ ಆವಾಗ ತಾನೆ ಐಶ್ವರ್ಯ ಈ ಅಟ್ಟಿಗೂ ಒಳ್ಳೆ ಸೊಸೆ ಅಲ್ಲ, ರಂಗೇಗೌಡಂಗೂ ತಕ್ಕನಾದ ಎಂಡ್ರಲ್ಲ ಅಂತ ಈ ಹಳ್ಳಿ ಜನಗಳ ಕಣ್ಣು ಕಾಣೋದು. ಈಗೇನು ಹಿಂಗೆ ಕತೆ ಹೇಳ್ತಾ ಇರ್ತೀಯಾ ಇಲ್ಲ ಸೀಸೆ ತಕೊಂಬತ್ತೀಯಾ? ಈಗ ಒಂಟೆ ಕಣವಾ.